ಕೆಲವೊಂದು ಸಂಬಂಧಗಳು ನಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತನ್ನು ಬಲಿ ಪಡೆಯುವಷ್ಟು ಟಾಕ್ಸಿಕ್ ಆಗ್ತಿದ್ದಾಗ ಅದರಿಂದ ಅಂತರ ಕಾಯ್ದುಕೊಳ್ಳೋದು ಒಳ್ಳೆಯದು. ನಾವು ಡಿಸ್ಟೆನ್ಸಲ್ಲಿದ್ದರೂ ಆ ಸಂಬಂಧ ಸುಧಾರಿಸಲಿಲ್ಲ ಅಂದರೆ ಅದರಿಂದ ನಾವು ಶಾಶ್ವತವಾಗಿ ದೂರ ಉಳಿಯೋದು ಉತ್ತಮ. ಯಾಕಂದರೆ ನಮಗಿಂತ ಈ ಜಗತ್ತಲ್ಲಿ ಬೇರೆ ಯಾವುದು ಇಂಪಾರ್ಟೆಂಟ್ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಒಂದಿನನೂ ಉಪವಾಸ ಮಾಡಿರಲಿಲ್ಲ. ಆದರೆ ಕೆಲವೊಂದು ನಾನೇ ಸೃಷ್ಟಿ ಮಾಡಿಕೊಂಡಿದ್ದ ಅನಿವಾರ್ಯ ಕಾರಣಗಳಿಂದ ಶುಕ್ರವಾರ ನೈಟಿಂದ ಶನಿವಾರ ಮಧ್ಯಾಹ್ನದವರೆಗೂ ಏನನ್ನೂ ತಿನ್ನದೆ ಉಪವಾಸ ಮಾಡಿ ಒಂದು ಎಡವಟ್ಟಾಯಿತು. ಏನಂದರೆ ಎಗೈನ್ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಸಹವಾಸ ಅಲ್ಲ ಮರಯ ಇದು, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗ್ತಿದೆಯಲ್ಲ ಅಂತ ಅಂದ್ಕೊಂಡು ಆ ಸಿಚುವೇಶನಿಂದ ಹೊರಗೆ ಬಂದೆ. ಸ್ಟ್ರೆಸ್ಸು, ಟೆನ್ಷನ್ನು, ಅರ್ಚಾಡಿ ಕೂಗಾಡಿ ಎಲ್ಲ ಮಾಡ್ಕೊಂಡಿದ್ರಿಂದ ಹೀಗಾಗಿದೆ ಅಂತ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗೋಯಿತು. ಹಾಗಾಗಿ ನಾನು ಯಾವುದೇ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಿಲ್ಲ ಆ ಸಿಚುವೇಷನಲ್ಲಿ. ಆದ್ದರಿಂದ ಇವತ್ತು ಬೆಳಗ್ಗೆಯಿಂದ ಬ್ಯಾಕ್ ಟು ಮೈ ರೊಟೀನ್. ಇದು ಡೇ 22 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಮಾರ್ನಿಂಗ್ ದಾಸವಾಳ ಹಾಕಿ ಬಿಸಿ ಮಾಡಿ ನೀರನ್ನು ಕುಡಿದು ಯೋಗ ಸ್ಟಾರ್ಟ್ ಮಾಡಿದೆ. ನಿನ್ನೆ ರಾತ್ರಿಯಿಂದನೇ ಬ್ಲೀಡಿಂಗ್ ಜಾಸ್ತಿ ಆಗಿತ್ತು. ಇವಾಗ ಸ್ಟ್ರೆಚಸ್ ಮಾಡ್ತಿರ್ಬೇಕಾದ್ರೆ ಫ್ಲೋ ಜಾಸ್ತಿನೇ ಆಗ್ತಿದೆ ಅಂತ ಅನ್ನಿಸ್ತು. ಆದದ್ದಾಗಲಿ ಉಳಿದಿರೋ ಟ್ಯಾಬ್ಲೆಟ್ಸ್ಗಳಲ್ಲಿ ಒಂದೆರಡು ತೊಗೊಂಡ್ಬಿಟ್ಟು ಬ್ಲೀಡಿಂಗ್ ಸ್ಟಾಪ್ ಆದಮೇಲೆ ನಿಲ್ಲಿಸ್ಬಿಡ್ಲಾ ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕಂದರೆ ಈ ಸಿಚುವೇಶನ್ನ ನಾನೇ ಮಾಡ್ಕೊಂಡಿದ್ದು, ಗೊತ್ತಿದ್ದು ಆದರೆ ಪಾಠ ಕಲಿತಾಗಾಯಿತು. ನೆಕ್ಸ್ಟ್ ಟೈಮಿಂದ ಇಂಥ ಪರಿಸ್ಥಿತಿ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಸದ್ಯಕ್ಕೀಗ ಬ್ಲೀಡಿಂಗ್ ಸ್ಟಾಪ್ ಆಗೋಕ್ಕೆ ಟ್ಯಾಬ್ಲೆಟ್ ಒಂದೇ ಆಪ್ಷನ್ ಅಂತ ನನಗೆ ಅನ್ನಿಸ್ತಿದೆ. ನಮ್ಮ ಹೆಣ್ಮಕ್ಳಿಗೆ ಈ ಹಾರ್ಮೋನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾಗಿದೆ ಅದಕ್ಕೆಲ್ಲ ಮೇನ್ ರೀಸನ್ ನಾವು ತಗೊಳ್ಳೋ ಒತ್ತಡ ಮತ್ತು ಆತಂಕ. ಪ್ಲೀಸ್ ಮನೇಲಿರೋರು ದಯವಿಟ್ಟು ಲಿಟಲ್ ಕೈಂಡ್ ಟು ಹರ್.